ನನ್ನ ಭಯಂಕರ ಸಿಂಹನಾದಕ್ಕೆ ಅಂಜನೆ ಅಳಕದೆ ಸಮ್ಮುಖದಲ್ಲಿ ನಿಂತಿರುವಲ್ಲ. ಸೇವಕನೇ ಎನ್ನ ಭಯಂಕರದಳು ವಿರಾಜಿಸುವ ಕಾಲವಿನಿಂಚಿಂತೆ ಎನ್ನ ಕಡವಾದ ಇಬ್ಬಲಕ್ಕೆ ದಿಕ್ಕ ಪಾಲಕರು ಕೈಗೊಂಡರು. ಸೇವಕನೇ ತಾವು ಇದ್ದ ಸ್ಥಾನವನ್ನು ಬೆಟ್ಟು ಪಲಾಯನಕ್ಕೆ ಮೇಗೊಂಡರೆ ಮೆಟ್ಟೋದರು ಕಾಣುವ ಕೆಂಗರೆಯನ್ನು ಕಂಡು ಸರ್ವರ ಭಯಭಕ್ತರನಾದರು. ವೀರಗರ್ಜನೆಗೆ ತಿರುಲೋಕವೇ ಕತ್ತರಿಸಿ ನಡೆಯುವುದು. ಪ್ರಚಂಡ ಪುಂಡರಿಗೆ ಭಯವನ್ನು ಮಾತಾಡಿಸುವ ಏನುದಾರು ಪಾನುವ ಓಹೋ ಬರೇ ನಾನು ಮಾರಂದರೆ ಗಾಯಪ್ಪನ ಮಗ ಧೋಳಪ್ಪ ನಾನು ಬ್ಯಾರೆ ವ್ಯಾಪಾರ ಮಾಡಿದ ಕಥೆ ತಾಳಿಕೋಟಿಗೆ ನಾ ಹೋಗಿದ್ದನು. ತಾಳಿಕೋಟಿ ಬಾಳವನ ಖಾನವರಲ್ಲಿ ಹೋಗಿ ತುಪ್ಪಿನ ಊಟವನ್ನು ಮಾಡಿ ಅಲ್ಲಿಂದ ನಾನು ಪರಮಗೋಳ ಗಡ್ಡಪ್ಪನ ದುಕಾನಿಗೆ ನಾ ಹೋಗಿದ್ದನು. ಪರಮಗೋಳ ಗಡ್ಡಪ್ಪನ ದುಕಾನಲ್ಲಿ ಕೊಯ್ದೆಯನ್ನು ತಗೊಂಡು ಬಳ್ಳಾರಿಗೆ ನಾ ಕಳಿಸಿದನು. ಬಳ್ಳಾರಿಗೆ ಬಲರಾಮನು ಕೊಯ್ದೆಯನ್ನು ತಗೊಂಡು 7 ಗಂಟೆ ಬಳ್ಳಾರಿ ನನಗೆ ಕಳಿಸಿದ. 7 ಗಂಟೆ ಬಳ್ಳಾರಿಯನ್ನು 10 ಹಳ್ಳಿ ತಿರುಗಾಡಿ ಮಾರುತ್ತ ಬರೋರಾಗ ಕಲ್ಲಪ್ಪನಾಡಿ ವೇಯಾಟಿನ ಸಂಘದವರಿಗೆ ಚಿಟ್ಟಿ ಕೊಟ್ಟು ಕಳಿಸಿದ್ರು. ಅಲ್ಲಿಂದ 7 ಗಂಟೆ ಬಳ್ಳಾರಿಯನ್ನು ಕೊಳ್ಳೆಯನ್ನು ಹಾಕಿ ಕೋಟವನ್ನು ಹಾಕೊಂಡು ನೋಟವನ್ನು ಮುಗಿಸಿ ಗಾಬ್ರಾಗಿ ಬಂದು ನಿಂತು ಅಡ್ಡಾಡ ಮಾತಾಡ್ಸೋಣವರು ಗಂಟಪ್ಪ ಸಾರಥಿಯನ್ನವರು ತಾವು ಬಾರು ರಾಜ ವೈರಿಗೋಳು ತೇಜ ಸಾರಥಿ ರಾಜೇಂದ್ರ ಗೋಪತಿ ಅನೇಕ ಭಕ್ತರು ಎನ್ನಲ್ಲಿ ಸಂಬಳದಿಂದ ಇರುವರು. ಏನಾದರೂ ಎನ್ನಲ್ಲಿ ಸೇವಕರಾಗಿ ನಿಲ್ಲೋ. ಬೇಕಾದಷ್ಟು ಮುತ್ತು ರತ್ನ ವಜ್ರ ಒಯ್ಯದೆ ನವರತ್ನವನ್ನು ಹೇಳಿಕೆ ಇಲ್ಲದೆ ಕೊಡುವೇನೋ. ಇದು ಅಲ್ಲದೆ 14 ಲೋಕಗಳಲ್ಲಿ ಒಂದು ಲೋಕವನ್ನಾದ್ರೂ ಬೇಡದರೆ ಕೊಡುವೇನೋ. ಸಾರಥಿ ಪರಾಕ್ರಮದ ಹೆಸರನ್ನು ಪ್ರಶ್ನಿಸುವೇನೋ. ಚಿತ್ತಿಟ್ಟ ಕೇಳು ಸ್ವಲ್ಪ ಸಾರಥಿ ರಾಜೇಂದ್ರ ಗೋಪತಿ ಈ ಪಡಿಗಳಿಗೆ ದೃಢತ್ವವಾದ ಕಡು ವೈರಿಗಳ ನನ್ನ ಕೆರ್ರದಲ್ಲಿರುವ ಖಡ್ಗದಿಂದ ಅವರ ಕಂಠನಾಳವನ್ನು ಕತ್ತರಿಸಿ ಶ್ರೇಷ್ಠನಾಗಿ ಪಡುತ್ತಿರುವ ಎನ್ನ ಸಮುದಾಯ ಎದುರಿಗೆ ನಿಂತವರು ಮಂಡ್ಯವನ ಕೆತ್ತಿ ರುಂಡಮಾಲವನ್ನು ಕಳಿಸುವೆ. ಸಾರಥಿ ರಾಜೇಂದ್ರ ಗೋಪತಿ ಇಂಥ ಉದ್ದಂಡ ಪರಾಕ್ರಮಿ ಗಂಡಗಳ ಗಂಡ ವೈರಿಗಳ ಗಂಡ ಚಂಡ ಸ್ಥಾನದಳು ಭೂಲೋಕ ಪಾತಾಳ ಲೋಕಕ್ಕೆ ಅಧಿಪತಿಯಾದ ಅಸುರ ಚಕ್ರವರ್ತಿ ಅಂಬಾಸುರನ ಅರ್ಧಾಂಗಿನಿ ಮಹಿಷಿಗರವದೆ ಸುಧಾಕರ ವೆಂಕರ ಅಸುರ ದೇವ ಮಹಿಷಾಸುರನೆಂದು ಜಯವೇರಿ ಜಯಂಕರ ಹೊಡೆಂತನಾಗಲೇ ಸಾರಥಿ ಅತ್ಯಂತ. ಓಹೋ ಮಹಿಷಾಸುರ ಮಾರಾದ್ರೆ ಸೈಜವಾಯ್ತು ಕುಂತಂತ ಭವಾನಂದಾಗಿ ತೋರಿತು. ನಿನ್ನೆ ರಾಜಮಂದಿರ ಬಿಟ್ಟು ನಂತರ ಸುಂದರ ಸಭಾಮಂದಿರಕ್ಕೆ ಬಂದ ಕಾರ್ಯನ ಕೊಂಡ ಹಿಂದವಾಗಿ ಒಳಕಂಡ ಸಾರಥಿ ರಾಜೇಂದ್ರ ಗೋಪತಿ ರಾಜಮಂದಿರವನ್ನು ಬಿಟ್ಟು ಚಂದ್ರ ಸೂರ್ಯನ ಪ್ರಕಾಶದ ಜಗಜಗಿಸುವ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನೆಂದರೆ ನಾನೇ ವರವನ್ನು ಕೊಟ್ಟಿರುವೆನೆಂದು ಆ ಗರ್ವ ಹೊಂದಿರುತ್ತು. ಮತ್ತು ಬಂಡ ದೇವೇಂದ್ರನಿಗೆ ನಾನೇ ಐಶ್ವರ್ಯಂತ ಎಂಬ ಅಹಂಕಾರವನ್ನು ಪ್ರಾಪ್ತನಾಗಿರುವುದು. ಕುತಂತ್ರವನ್ನು ಹೇಳ್ತಿರದಂತಾಗಿದೆ. ನರಸುರಾಸುರರಿಗೆ ನೀನೇ ದೇವೇನೆಂದು ಆ ರುದ್ರನಿಗೆ ಮಿತಿ ಇಲ್ಲದಷ್ಟು ಕುಟಿಲತಂತ್ರವಿರುವುದು. ಪಾಲಕರ ಸೊಕ್ಕು ಉಚ್ಚುತ್ತಿರುವುದು. ನಮ್ಮ
ನಮ್ಮಿಂದೆ ಸರ್ವ ಪ್ರಕಾಶವೆಂದು ಶಾಪ ಶಶಿ ರವಿಗಳಿಗೆ ಗರ್ವವ ಬಂದಿತ್ತು. ಎಲ್ಲರ ಗರ್ವ ಒಕ್ಕಲಿಗೆ ಉದ್ದೇಶದಿಂದ ಈ ಸಭಾಸ್ಥಾನಕ್ಕೆ ಬರೋಣ ಇತ್ತು ಸಾರಥಿ. ಮುಂದಿನ ರೀತಿ ಬಂದ್ರೆ ಸಾರಥಿ ರಾಜೇಂದ್ರ ಗೋಪತಿ ಈಗಲೇ ಹೋಗಿ ಗಂಭೀರ ಬಲಾಢ್ಯನಾದ ಎನ್ನ ಚಚುರ ಬಿಡಲಾರ ಎಂಬ ಮಂತ್ರಿಗಳಿಗೆ ಶಾಪ